ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಆಲ್ರೆಡಿ ಎಲ್ರಿಗೂ ವಿಷಯ ಗೊತ್ತಾಗಿರ್ಬೋದು, ಕರ್ನಾಟಕ ಹೈಕೋರ್ಟ್ ಆಲ್ರೆಡಿ ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಅದ್ಯಾವುದಂತಂದರೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟದ್ದು. ಯಾವ ಒಂದು ಪ್ರೊಸೆಸ್ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅದು ತಡೆಯಲ್ಲಿತ್ತು, ಅಬೇಯನ್ಸಲ್ಲಿತ್ತು, ಈಗ ಅದು ಮತ್ತೆ ಪ್ರಾರಂಭ ಆಗಿದೆ. ಸೊ ಪ್ರಾರಂಭ ಆದ ನಂತರ ಹೊಸದಾಗಿ ಅಪ್ಲಿಕೇಶನ್ ಫೈಲ್ ಮಾಡಲಿಕ್ಕೂ ಕೂಡ ಆ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದೆ, ಹಾಗೂ ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟನ್ನು ಕೂಡ ನೋಟಿಫೈ ಮಾಡಿದೆ. ಸೊ ಇವತ್ತು ಆಗಸ್ಟ್ 19 ಅಂತ ಅಂದರೆ ನಮಗೆ ಎಕ್ಸಾಮ್. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೇನೆ. ಅಪ್ಲಿಕೇಶನನ್ನು ಎಕ್ಸ್ಟೆನ್ಷನ್ಗೆ ಸಂಬಂಧಪಟ್ಟ ಹಾಗೆ 1ನೇ ತಾರೀಕು ಸೆಪ್ಟೆಂಬರ್ 1 ತನಕ ಡೇಟ್ ಇದೆ. ಅಷ್ಟು ತನಕ ಅಪ್ಲೈ ಮಾಡ್ಬೋದು, ಇನ್ನೊಂದು 10-12 ದಿನ ಇದೆ. ಹಾಗೂ ಫೀ ಕಟ್ಟಲಿಕ್ಕೆ ಸೆಪ್ಟೆಂಬರ್ 2ಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು. ಇನ್ನು ಎಕ್ಸಾಮ್ ಯಾವಾಗ ಅಂತಂದರೆ, ಎಕ್ಸಾಮ್ ಇಲ್ಲಿ ನಾವು ಕಾಣ್ತಾ ಇರುವಾಗೆ ಇಟ್ ಈಸ್ ಶೆಡ್ಯೂಲ್ ಟು ಬಿ ಹೆಲ್ಡ್ ಆನ್ 11th October 2025. ಅಕ್ಟೋಬರ್ 11ಕ್ಕೆ ಎಕ್ಸಾಮು ನಿಗದಿಯಾಗಿದೆ, 3ರಿಂದ 5 ಗಂಟೆ ತನಕ. ಓಕೆ, ಸೊ ಇದೇ ತುಂಬ ಜನರಿಗೆ ಒಂದು ಕ್ವಶನ್ ಇದ್ದಂಥದ್ದು, ಯಾವಾಗ ಎಕ್ಸಾಮ್ ಆಗುತ್ತೆ, ಹೇಗಾಗುತ್ತೆ ಹೇಳುವಂಥದ್ದು. ಸೊ ಎಕ್ಸಾಮ್ ಡೇಟ್ ಬಗ್ಗೆ ಈಗ ಯಾವುದೇ ಒಂದು ಡೌಟ್ಸ್ ಇಲ್ಲ. ನೋಟಿಫಿಕೇಷನ್ ಎಲ್ಲ ಹೇಳಿರೋ ಪ್ರಕಾರ ಎಕ್ಸಾಮಿನೇಷನ್ ಡೇಟನ್ನು ಇಲ್ಲಿ ಹೇಳಿದ್ದಾರೆ. ಹಾಗೂ ಇನ್ನು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಪ್ರೊಸೆಸ್ ಅದರದ್ದು ಫೈನಲ್ ಲಿಸ್ಟ್ ಒಂದು ಬರಲಿಕ್ಕೆ ಬಾಕಿ ಇದೆ. ಆಮೇಲೆ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ಅದೆಲ್ಲ ಆಮೇಲೆ ಅದ್ರ ನಂತರದ ದಿನಗಳಲ್ಲಿ ನಾವು ಕಾಣ್ಬೋದು. ಬಟ್ ಈಗ ಯಾವುದೇ ಒಂದು ನಮಗೆ ಡೌಟ್ ಇಲ್ಲದೆ ಇರುವಂಥದ್ದು ಅಂತಂದರೆ ಪ್ರಿಲಿಮಿನರಿ ಡೇಟ್ ಎಕ್ಸಾಮಿನೇಷನ್ನು ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಹೀಗಿರುವಾಗ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು, ಹೇಗೆ ಹೇಳುವಂಥದ್ದು, ಲೈಕ್ ಒಂದಷ್ಟು ಸಮುದ್ರದಲ್ಲಿ ಬಿದ್ದಾಗ ಆಗುತ್ತೆ ಅಲ್ವಾ. ಎಷ್ಟು ದಿನ ಎಕ್ಸಾಮ್ ಮುಂದೆ ಹೋಗ್ತಿತ್ತು, ಹೇಗೋ ನಾಳೆ ಓದೋಣ ಅಥವಾ ಇವತ್ತು ಸ್ವಲ್ಪ ಓದೋಣ ಅಂತ ಇತ್ತು. ಬಟ್ ಈಗ ಓದಲೇಬೇಕಾದ ಅನಿವಾರ್ಯತೆ ಇದೆ. ಸೊ ಒಂದು ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ, ಕಷ್ಟ ಅಂತ ಅಲ್ಲ, ಆದರೆ ಇಷ್ಟಪಟ್ಟು ಓದಬೇಕು. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್. ಬಟ್ ಆ ಸ್ಮಾರ್ಟ್ ವರ್ಕ್ ಮೇ ಇನ್ವಾಲ್ವ್ ಹಾರ್ಡ್ ವರ್ಕ್, ಆದರೆ ಅದು ನಿಮಗೆ ಹಾರ್ಡ್ ವರ್ಕ್ ಅಂತ ಅನಿಸ್ಬಾರ್ದು. ಇದು ಬಹಳ ನೀವು ಒಂದು ಬೇಸಿಕಲಿ ಮೆಂಟಲ್ ಕ್ಲಾರಿಟಿ ಇಟ್ಕೊಂಡು ಪ್ರಾರಂಭ ಮಾಡಬೇಕು. ಅಯ್ಯೋ ಎಕ್ಸಾಮು ಓದಬೇಕಲ್ಲಪ್ಪ ಅಂತ ಹೇಳಿ ಹಾಗೆ ಮಾಡಿದರೆ ಅದೇ ಮೆಂಟಲ್ ಪ್ರೊಸೆಸ್ಸು. ಆ ಮೆಂಟಲ್ ನಾವೇನು ಕಂಡೀಷನನ್ನು ನಾವು ಕ್ಯಾರಿ ಮಾಡ್ತೇವೆ ಅದು ಕೊನೆ ತನಕನೂ ನಮ್ಗೆ ಅಫೆಕ್ಟ್ ಆಗುತ್ತೆ. ಸೊ ಎಷ್ಟೋ ಒಂದು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಕೂಡ ಆಗಿದೆ. ನಾವು ಯಾವ ಥಾಟಲ್ಲಿ ಯದ್ಭಾವಂ ಸದ್ಭವತಿ ಅಂತೇಳಿ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅನೌನ್ಸ್ ಆಗಿದೆ, ಹೇಗೆ ಇರಲಿ ಯಾವುದೇ ರೀತಿಯಲ್ಲಿ ಎಕ್ಸಾಮನ್ನು ಬರೀತಾನೆ ಹೇಳುವಂಥದ್ದು ಒಂದು. ಸೊ ಇದು ಲೈಕ್ ಒಂದು ಹಂತದಲ್ಲಿ ಈ ಒಂದು ನಾವು ಆ ಮೆಂಟಲ್ ಕಂಡೀಷನ್ನ ಇಟ್ಕೊಳ್ಬೇಕು, ಅದು ಒಂದು. ಇನ್ನೊಂದೇನಂತಂದರೆ, ಹೇಗೆ ನಾವು ಪ್ರಿಪ್ರೇಷನ್ ಅಂದರೆ ಒಂದು ನಮಗೆ ನಾವು ಏನನ್ನು ಅಟೆಂಪ್ಟ್ ಮಾಡ್ತಿದ್ದೇವೆ, ನಾವು ಅಂದರೆ ಅದರ ಟಾರ್ಗೆಟು ಹೇಗೆ, ಅದರದ್ದು ಪ್ರಭಾವ ಎಷ್ಟು, ಅದರದ್ದು ವ್ಯಾಪಕತೆ ಎಷ್ಟು ಹೇಳುವಂಥದ್ದು ಅದು ಕೂಡ ಗೊತ್ತಿರಬೇಕು. ಇಷ್ಟು ಸಮಯದಲ್ಲಿ ನಮ್ಗೆ ಆಗತ್ತೆ ಅಂತಲೇ ಭಾವಿಸೋಣ. ಬಟ್ ಆಗುವ ಹಾಗೆ ಯಾವ ರೀತಿ ಓದ್ಕೊಳ್ಳೋಣ ನೋಡಿ, ಡೀಟೇಲಾಗೂ ಓದ್ಬೋದು, ವರ್ಷಾನುಗಟ್ಟಲೆ ಓದುವಂಥ ಆ ಒಂದು ಕಲೆ ಕೂಡ ಇದೆ. ಹಾಗೆ ನಾವು ಸಣ್ಣದಾಗಿ ಚಿಕ್ಕ ಪೀಸಸ್ಗಳನ್ನು ಓದುವಂಥ ಆ ಕಲೆನೂ ಕೂಡ ಇದೆ. ಸೊ ಈಗ ಹೇಗೆ ರಿವಿಷನ್ ಮಾಡ್ತೀರಿ ಅದು ಬಹಳ ಮುಖ್ಯ. ಸೊ ನಾವು ಟೈಮ್ ಟೇಬಲ್ ನೋಡೋಣ. ಟೈಮ್ ಟೇಬಲ್ ಬಗ್ಗೆ ಹೇಗೆ ಓದ್ಕೊಳ್ಬೇಕು ಅನ್ನೋದು ಅದು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೇನೆ. ಬಟ್ ಈಗ ನಮ್ಮ ಮುಂದೆ ಏನಿದೆ ಅದನ್ನು ನಾವು ಒಂದು ಸಲ ಕೂಲಂಕುಷವಾಗಿ ನೋಡೋಣ. ಸೊ ಎಕ್ಸಾಮ್ ಡೇಟ್ ಬಗ್ಗೆ ನಿಮಗೆ ಕ್ಲಾರಿಫೈ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಸೊ ಲೆಟ್ಸ್ ಗೋ ಟು ಒಂದು ಇವತ್ತು ಡೇಟ್ ಎಷ್ಟು ಆಗಿದ್ರೆ, ಇವತ್ತು ಆ್ಯಸ್ ಆಫ್ ಟುಡೇ ನಾನು ಯಾವಾಗ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ, ಇವತ್ತು 19 ಆಗಸ್ಟ್ ಅಲ್ವಾ. ಸೊ ಇಲ್ಲಿ ನಾವು ಲೆಟ್ಸ್ ಸಿ ಇಲ್ಲೊಂದು ಕ್ಯಾಲೆಂಡರ್ ನಿಮಗೆ ಕಾಣ್ತಾ ಇರ್ಬೋದು ಅಲ್ವಾ. ಸೊ ಇವತ್ತಿನ ಡೇಟನ್ನು ಬಿಟ್ಟಿದ್ದೇನೆ, 19th ಡೇಟನ್ನು ಬಿಟ್ಟಿದ್ದೇನೆ. ಎಷ್ಟು ದಿನ ಇದೆ ಎಕ್ಸಾಮಿಗೆ ಹೇಳುವಂಥದ್ದು, ವೆರಿ ಸಿಂಪಲ್, ಸಣ್ಣ ಮಕ್ಕಳು ಮಾಡುವಂಥದ್ದು. ಬಟ್ ಅದು ತಿಳ್ಕೊಂಡು ನಾವು ಪ್ರತಿದಿನ ಅದನ್ನು ಯಾವ ರೀತಿ ನಾವು ಅದನ್ನು ತೊಗೊಳ್ತಾ ಹೋಗ್ತೇವೆ, ಹೇಗೆ ಇಷ್ಟು ದಿನದಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ತೇವೆ, ಅದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಇದು ಎಂಟೈರ್ ನಿಮ್ಮ ಜೀವನವನ್ನು ರೂಪಿಸುವಂಥ ಆ ಸಮಯ ಆಗ್ಬೋದು, ಆ ಕ್ಯಾಲೆಂಡರ್ ಇದಾಗ್ಬೋದು. ಸೊ ನೀವು ಕೂಡ ನಿಮಗೆ ಹೇಗೆ ಬೇಕು ಆ ರೀತಿ ಒಂದು ಟೈಮ್ ಟೇಬಲ್, ಒಂದು ಫಸ್ಟ್ ಬೇಸಿಕ್ ಚಾರ್ಟ್. ಪ್ರತಿದಿನ ನಾನು ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳ್ತಾರೆ, ಎಕ್ಸಾಮಿನೇಷನ್ ದಿನದ ತನಕ ನಮ್ಮ ಕೋರ್ಸಸ್ಗಳಲ್ಲಿರಲಿ ಅಥವಾ ಯೂಟ್ಯೂಬಲ್ಲಿರಲಿ ಪ್ರತಿದಿನ ನನ್ನ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಲ್ಲ ಅಷ್ಟರ ಮಟ್ಟಿಗೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರತಿಯೊಂದು ಹಂತದಲ್ಲೂ ಗೈಡೆನ್ಸ್ ಇರ್ಬೋದು, ಅಥವಾ ಮೋಟಿವೇಷನ್ಗೆ ಕಮ್ಮಿ ಆದರೆ ಮೋಟಿವೇಷನ್ಗೆ ಸಂಬಂಧಪಟ್ಟ ಹಾಗಿರ್ಬೋದು, ಅಥವಾ ಕಾನ್ಸೆಪ್ಟ್ ಕ್ಲಾರಿಟಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಯಾವುದೇ ರೀತಿಯಲ್ಲಿ. ಸೊ ಇಲ್ಲಿ ತನಕ ಅಳುಕು ಹೋಗಿದೆಲ್ಲ. ಹಾಗಿದ್ರೆ ಲೆಟ್ಸಿ 3 ತಿಂಗಳಿದೆ ಅಲ್ವಾ, ನೋಡಲಿಕ್ಕೆ 3 ತಿಂಗಳು. ಆದರೆ ನಿಜವಾಗ್ಲೂ ಎಷ್ಟು ಸಮಯ ಇಲ್ಲಿ ನಾವು ನೋಡೋದಾದರೆ ನೋಡಿ, 19ನೇ ದಿನ ಇವತ್ತು ಬಿಟ್ಬಿಡೋಣ. ಸೊ ಇವತ್ತು 20ನೇ ದಿನದ ನಾಳೆಯಿಂದ ತೊಗೊಂಡ್ರು ಸಹ 20ರಿಂದ 31 ಆಗಸ್ಟ್ ತಿಂಗಳಲ್ಲಿ 12 ದಿನವನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ವಿ ಹ್ಯಾವ್ 12 ಡೇಸ್
ಆಗಸ್ಟಲ್ಲಿ 12 ದಿನ ಇದೆ. ಇನ್ನು ಸೆಪ್ಟೆಂಬರ್ ಕಂಪ್ಲೀಟ್ ತಿಂಗಳಿದೆ. ಸೊ ಈ ದಿನ ಏನಾಗುತ್ತೆ, ಇದು ಲಾಸ್ಟ್ ಡೇಟು. ಸೊ ಅಪ್ಲೈ ಯಾರು ಮಾಡಿಲ್ಲ, ಅಪ್ಲೈ ಮಾಡುವವರು ಈ ದಿನ ಅಂದರೆ ಇನ್ನು 12 ದಿನ ಇದೆ. ಯೋಚನೆ ಮಾಡಬೇಡಿ, ಇಮಿಡಿಯೇಟ್ಲಿ ಅಪ್ಲೈ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಯಾಕೆಂದರೆ ಆಮೇಲೆ ಸರ್ವರ್ ಬ್ಯುಸಿ ಆಗುತ್ತೆ, ಎಲ್ಲರೂ ಲಾಸ್ಟ್ ಮೂಮೆಂಟಲ್ಲಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಪೇಮೆಂಟ್ ಫೇಲ್ ಆಗುತ್ತೆ ಅಥವಾ ಏನೋ ಮಿಸ್ಟೇಕ್ ಆಗುತ್ತೆ. ಸೊ ಸರಿಯಾಗಿ ವೆರಿಫೈ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಸಮಯ ಇದೆ. ಸೊ ಈಗಲಿಂದನೇ ಇವತ್ತೇ ಡಿಸಿಷನ್ ತೊಗೊಂಡು ಮುಂದುವರಿಸಿ. ಸೊ ಇದು ಈ ದಿನ, ಇದು ಎರಡನೇ ತಾರೀಕು ಫೀಯನ್ನು ಪೇ ಮಾಡಲಿಕ್ಕೆ ಲಾಸ್ಟ್ ದಿನ. ಬಟ್ ಅಲ್ಟಿಮೇಟ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 30 ದಿನ ಇದೆ. ಆದರೆ ನಾವು ಈ ಸಲ ನೋಡಬೇಕು, ರಜೆಯನ್ನು ನೋಡುವಂಥದ್ದು ಹೇಗಂತಂದರೆ ಈ ಸಲ ಬೇಗ ನವರಾತ್ರಿ ಹಬ್ಬ ಪ್ರಾರಂಭ ಆಗುತ್ತೆ. ಮಕ್ಕಳಿಗೂ ಕೂಡ ಬೇಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಪ್ರೈಮರಿ ಅಥವಾ ಹೈಸ್ಕೂಲ್ ಎಕ್ಸಾಮ್ನವರಿಗೆ. ಯಾಕೆಂದರೆ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ಇದೆ. ಈಗ ಯಾವಾಗ ನಾವು ಯೂಶ್ವಲಿ ಅಕ್ಟೋಬರ್ 20-21 ಆ ರೀತಿ ನಾವು ನೋಡ್ತಿದ್ವಿ ದಸರಾ ಸಮಯ ಹೇಳುವಂಥದ್ದು. ಈಗ ಈ ನಮ್ಮ ಎಕ್ಸಾಮಿನೇಷನ್ಗೆ ಓದುವಂಥ ಸಮಯದಲ್ಲೇ ಐ ಥಿಂಕ್ 22ರಿಂದನೇನೋ ಪ್ರಾರಂಭ ಆಗುತ್ತೆ ಕಾಣುತ್ತೆ ದಸರಾ. ಐ ಥಿಂಕ್ 23-24 ಈ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಇದರದ್ದು ದಸರಾ ಹಬ್ಬದ ಆಚರಣೆ. ಸೊ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯ ಹಬ್ಬಗಳ ಇದಿರುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅಕ್ಟೋಬರ್ 2 ಗಾಂಧಿ ಜಯಂತಿ, ಅದೇ ದಿನ ವಿಜಯದಶಮಿ ಅಂತ ಹೇಳಿ ಕೇಳ್ಪಟ್ಟೆ. ಬೇರೆ ಬೇರೆ ಈಗ ಆಯಾ ಇದರಲ್ಲಿ ಕೆಲವೊಂದು ಸಲ ಚೇಂಜ್ ಇರುತ್ತೆ. ಬಟ್ ಯೂಶ್ವಲಿ ಈ ಹಂತದಲ್ಲಿ ಬೇಗ ದಸರಾ ಮುಗಿದೋಗುತ್ತೆ. ಓಕೆ, ಅಂದರೆ 10 ದಿನ ನಿಮಗೆ ನೀವು ಅದನ್ನು ತೆಗೆದಿಟ್ಕೊಳ್ಬೇಕು. ಯಾಕೆಂದರೆ ಮನೆಯಲ್ಲಿ ಪೂಜೆಗಳಿರ್ಬೋದು ಅಥವಾ ಬೇರೆ ಬೇರೆ ಮಕ್ಕಳಿಗೆ ಓದಿಸುವಂತಹ ಇದಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರುವಂಥ ಸಂದರ್ಭ ಇರ್ಬೋದು, ಅಥವಾ ವೆಕೇಷನ್ ಪ್ರಾರಂಭ ಆಗುತ್ತೆ. ಇದರ ನಂತರ ವೆಕೇಷನ್ ಪ್ರಾರಂಭ ಆಗುತ್ತೆ. ಇಲ್ಲಿ ಎಕ್ಸಾಮ್ ಐ ಥಿಂಕ್ ಈ ಹಂತದಲ್ಲೇ ವೆಕೇಷನ್ ಪ್ರಾರಂಭ ಆಗುತ್ತೆ ಅಂದ್ಕೊಂಡಿದ್ದೇನೆ. ಸೊ ಮಕ್ಕಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಅಥವಾ ಹೊರಗಡೆ ಏನಾದರೂ ಟೂರ್ ಪ್ಲ್ಯಾನ್ ಮಾಡಿರ್ಬೋದು ನೀವು, ಈ ದಸರಾ ವೆಕೇಷನ್ ಎಲ್ಲಾದರೂ ಹೊರಗೆ ಹೋಗ್ಬೋದು. ಸೊ ಅದನ್ನೆಲ್ಲ ಒಂದ್ಸಲ ಕನ್ಸಿಡರ್ ಮಾಡಿ. ಯಾಕೆಂದರೆ ಇನ್ನೂ ಎಕ್ಸಾಮ್ ಹೇಗೋ ಇದೆ ಅಂತ ಅಲ್ಲ, ಇರುವಂಥದ್ದು ಇಷ್ಟು ದಿನ ಅಂತ ಕಾಣುತ್ತೆ. ಬಟ್ ಅದರಲ್ಲಿ ಎಷ್ಟೋ ಸಮಯ ಕಟ್ ಆಗ್ತಾ ಹೋಗತ್ತೆ. ಇರಲಿ, ಅಕ್ಟೋಬರಲ್ಲಿ ಎಷ್ಟು ದಿನ ಇದೆ? ಅಕ್ಟೋಬರಲ್ಲಿ ಕೂಡ ಎಕ್ಸಾಮ್ ಡೇಟ್ 11ನೇ ತಾರೀಕು ಆಯಿತಾ. ದಿಸ್ ಇಸ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ 11th. ಆ ದಿನವನ್ನು ನಾನು ಎಕ್ಸ್ಕ್ಲೂಡ್ ಮಾಡಿದ್ದೇನೆ. ಕೊನೆ ತನಕನೂ ಓದಬೇಕು, ಆದರೆ ಫುಲ್ ಡೀಟೇಲ್ ಆಗಂತಲ್ಲ, ರಿವೈಸ್ ಮಾಡುವಂಥದ್ದು, ಅದ್ರ ಬಗ್ಗೆ ಮನನ ಮಾಡ್ಕೊಳ್ಳೋಂಥದ್ದು ಮಾಡ್ತಾ ಇರಬೇಕು. ಸೊ ಅಕ್ಟೋಬರಲ್ಲಿ ನಮಗೆ 10 ದಿನ ಅಂತ ತೊಗೊಂಡ್ರೆ, ಇಫ್ ವಿ ಕನ್ಸಿಡರ್ ವಿ ಹ್ಯಾವ್ ಅಬೌಟ್ 10 days, 10 ದಿನ ಇದೆ. ಸೊ ಎಷ್ಟು ದಿನ ಆಗುತ್ತೆ? 12, 30 + 10 ದಿನ ಅಂದರೆ 52 ದಿನ ಸಿಗತ್ತೆ. 1.5 ತಿಂಗಳಿಗಿಂತ ಜಾಸ್ತಿ. 45 ದಿನ ಅಂದರೆ 1.5 ತಿಂಗಳು. 1.5 ತಿಂಗಳಿಗಿಂತನೂ ಜಾಸ್ತಿ ಅಂತ ಹೇಳ್ಬೋದು ಅಲ್ವಾ. ಸೊ ಇದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಈ ಟೈಮನ್ನು ಅಂದರೆ ನಾವು ಕ್ಯಾಲೆಂಡರ್ ವೈಸ್ ಹೀಗೆ ನಾವು ಯೋಚನೆ ಮಾಡಿದ್ರೆ ತುಂಬ ದಿನ ಇದೆ, ಇನ್ನೂ ದಿನ ಅಂತ ಅನಿಸುತ್ತೆ. ಬಟ್ ಹೀಗೆ ನೋಡಿದರೆ ಜಾಸ್ತಿ ಸಮಯ ಇಲ್ಲ, ಎಷ್ಟು ವಾರವೂ ಕೂಡ ಸಿಗೋದಿಲ್ಲ ಇದರಲ್ಲಿ. ಸೊ ನೋಡಿ, ಇದರಲ್ಲಿ ನಾನು ಹಾಗೆ ಒಂದು ಆಲ್ಟರ್ನೇಟಿವ್ ಟೈಮ್ ಲಿಮಿಟ್ಸ್ ಅಂತ ಹೇಳಿ ಕೊಟ್ಟಿದ್ದೇನೆ. ಒಂದು 52 days ಆಯಿತಾ, 52 days ಅಂತ ಹೇಳ್ಬೋದು. ಅಥವಾ 1 month 21 days. ಹಾಗೆ ನೋಡ್ಲಿಕ್ಕೆ ಹೋದರೆ 1.5 ತಿಂಗಳು ಸರಿಯಾಗಿ ಇಲ್ಲ. ಯಾಕೆಂದರೆ ಅದು ಸಂಡೇ ಇರುತ್ತೆ, ಕೆಲವೊಂದು ಅದೇ ಹಬ್ಬ ಹರಿದಿನ ಅಂತ ಹೇಳಿ ಅದು ಸ್ವಲ್ಪ ಬಿಡಬೇಕಾಗತ್ತೆ. ಇಷ್ಟು ಮಾಡಿದ್ರೂ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಹಂತದಲ್ಲಿ. ಅಥವಾ ಕೆಲವೊಂದು ನಮ್ಮ ಅನಾರೋಗ್ಯ, ಮಳೆಗಾಲ ಬೇರೆ, ಈಗ ಮತ್ತೆ ಮಳೆ ಜಾಸ್ತಿ ಆಗ್ತಾ ಇದೆ, ಅನಾರೋಗ್ಯದ ಸಮಯ ಇರ್ಬೋದು, ಮಕ್ಕಳಿಗೆ ಟೈಮ್ ಕೊಡುವಂಥ ಸಮಯ ಇರ್ಬೋದು, ಅಥವಾ ಆಫೀಸ್ ಕೆಲಸ ಮಾಡಬೇಕಾಗಿರತ್ತೆ ಅಲ್ವಾ. ಸೊ ಕೆಲವೊಂದು ಇದರಲ್ಲಿ ಅರ್ಧ ಟೈಮನ್ನೇ ನಾವು ಎಕ್ಸ್ಕ್ಲೂಡ್ ಮಾಡಿಬಿಡ್ಬೋದು. ಸಿಗುವಂಥದ್ದು ಆ್ಯಕ್ಚುಲಿ ಒಂದು 20-30 ದಿನ ನಿಜ ಹೇಳಬೇಕಂತಂದರೆ, ನಮ್ಮ ಆ್ಯಕ್ಚುಲ್ ಟೈಮನ್ನು ಹಿಡಬೇಕಂತಂದರೆ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ನೋಡಬೇಕಂತಂದರೆ ನೋಡಿ, ಈ ಸೆಕೆಂಡ್ಸ್ ಇದೆಲ್ಲ ಬೇಡ, ಬಟ್ ಇಷ್ಟು ಮಿನಿಟ್ಸ್ ಇದೆ, ಇಷ್ಟು ಗಂಟೆ ಇದೆ, ಅದು ಬೇಡ. 7 ವಾರ, ಆ್ಯಕ್ಚುಲಿ 7 ವಾರ ಇರುವಂಥದ್ದು ಇದಕ್ಕೆ. 7 ವಾರದಲ್ಲಿ ನಾವು ನಮ್ಮ ಓದುವಂಥದ್ದೆಲ್ಲ ಕಂಪ್ಲೀಟ್ ಮಾಡಬೇಕು. ಒಂದೊಂದು ವಾರ ಒಂದೊಂದು ಮೇಜರ್ ಆ್ಯಕ್ಟ್ಗಳನ್ನು ತೊಗೊಳ್ತೀರಿ ಅಂತಾದರೂ, ಒಂದು ವಾರ CPC, ಇನ್ನೊಂದು ವಾರ BNSS. ಆ 3 ಕ್ರಿಮಿನಲ್ ಲಾಸ್ಗಳೇನಿವೆ ಅವು ಒಂದಲ್ಲ, ಅದು ಡಬಲ್ ಆ್ಯಕ್ಟ್ಗಳನ್ನು ನೀವು ಓದಬೇಕು. ಸೊ ಟೈಮ್ ಆ್ಯಕ್ಚುಲಿ ಶಾರ್ಟೇಜ್ ಇದೆ. ಮತ್ತು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯು ಮಸ್ಟ್ ಆಲ್ಸೋ ಸ್ಟಡಿ ಮೇನ್ಸ್ ಎಕ್ಸಾಮ್ಸ್ಗೂ ಓದ್ತಾ ಹೋಗಬೇಕು ಅಲ್ವಾ. ಸೊ ಮೇನ್ಸ್ ಎಕ್ಸಾಮ್ಸ್ನ ಅಭಿಪ್ರಾಯ 2 ರೀತಿ ಹೇಳ್ತಾರೆ. ಅಯ್ಯೋ ಈಗಲಿಂದನೇ ಓದಬೇಕು, ತುಂಬ ಹೆವಿ ಆಗುತ್ತೆ ಅಂತ ಹೇಳುವಂಥದ್ದು. ಇನ್ನೊಂದು, ಆಲ್ರೆಡಿ 4 ಆ್ಯಕ್ಟ್ಗಳು ಹೇಗೂ ಕವರ್ ಆಗುತ್ತೆ ಪ್ರಿಲಿಮ್ಸಲ್ಲಿ, ಅದನ್ನು ಈಗಲೇ ಓದ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ ಹೇಳುವಂಥದ್ದು. 2 ಅಭಿಪ್ರಾಯವನ್ನು ತಳಿಬೋದು ಆಯಿತಾ. ಸೊ ನೀವು ಎಷ್ಟು ಓದಿದ್ದೀರಿ ಈ ಹಿಂದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಒಂದು ಜಸ್ಟ್ ನಿಮಗೆ ಒಂದು ಅಂದಾಜು ಕೊಡಲಿಕ್ಕೆ, ಗೊತ್ತಿಲ್ಲ ಅಂತಲ್ಲ. ಯಾವುದು ಈಗ ನಾನು ಏನು ಯೂಟ್ಯೂಬಲ್ಲಿ ಪಾಠ ಮಾಡ್ತೇನೆ, ನಿಮ್ಗೆ ಯಾವುದು ಗೊತ್ತಿಲ್ಲ ಅಂತಲ್ಲ, ಬಟ್ ಅದನ್ನು ಒಂದು ಜಸ್ಟ್ ನೆನಪಿಗೆ ತರುವಂಥದ್ದು. ಹೀಗಲ್ಲ ಅಂತ ಹೇಳಿ ಒಂದು ಪ್ರತಿಯೊಬ್ಬರಿಗೂ ಅನಿಸ್ಬೇಕಲ್ವಾ, ಹೌದು ಇಷ್ಟೇ ಟೈಮ್ ಇರೋದು ಹೇಳುವಂಥದ್ದು. ಅಂದರೆ ಅಕ್ಟೋಬರ್, ಈಗ ಆಗಸ್ಟ್, ಆ್ಯಕ್ಚುಲಿ 3 ತಿಂಗಳ
ಫ್ರೇಮಲ್ಲಿ ಇದು ಹೋಗುತ್ತೆ, ಬಟ್ ಆದರೂ 3 ತಿಂಗಳಿಲ್ಲ ಇದರಲ್ಲಿ. ಎಸ್, ಸೊ ಇಷ್ಟು ಇದು ಒಂದು ನಿಮಗೆ ಟೈಮ್ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಸೊ ಟೋಟಲಿ ನಾವು ನೋಡುವಂಥದ್ದಾದರೆ ಎಷ್ಟು ಸಮಯ ಇದೆ, ವಿ ಹ್ಯಾವ್ ಓನ್ಲಿ 52 ಡೇಸ್. ಆಗಸ್ಟ್ ತಿಂಗಳಲ್ಲಿ 12, ಸೆಪ್ಟೆಂಬರ್ ಎಂಟೈರ್ 30 ದಿನ ಇದೆ, ಹಾಗೂ ಅಕ್ಟೋಬರಲ್ಲಿ 10 ದಿನ, 11ನೇ ದಿನ ಬಿಟ್ಟರೆ. ಸೊ 52 ದಿನಗಳ ಸಮಯದಲ್ಲಿ ನಾವು ಹೇಗೆ ಓದಬೇಕು ಅದನ್ನು ಲೆಟ್ ಮಿ ಟೆಲ್ ಯು ವಿತ್ ದ ಹೆಲ್ಪ್ ಆಫ್ ಒಂದು ಡೀಟೇಲ್ ಆದ ಇದರಲ್ಲೇ ತಿಳಿಸ್ಕೊಡ್ತೇನೆ. ಬೇರೆ ಬೇರೆ ಅಪ್ರೋಚಲ್ಲಿ ನಾನು ಹೇಳ್ಕೊಡ್ತೇನೆ, ಆಯಿತಾ, ಯೂಟ್ಯೂಬಲ್ಲೇ ಹೇಳ್ಕೊಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜುಡಿಷರಿ ಎಕ್ಸಾಮಿಗೆ ಸಂಬಂಧಪಟ್ಟಕ್ಕೆ ನಮ್ಮ ಹೊಸ ಕೋರ್ಸಸ್ಗಳ ಅನೌನ್ಸ್ಮೆಂಟ್ ಕೂಡ ನಾನು ಈಗಲೇ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೇವೆ, ಆಯಿತಾ. ಅದರದ್ದು ಫೀಚರ್ಸ್ ಹೇಳ್ತೇನೆ, ಆಮೇಲೆ ನಂತರ ಹೇಗೆ ಎಲ್ಲಿ ಪ್ರಾರಂಭ ಆಗುತ್ತೆ ಹೇಳುವಂಥದ್ದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದರದ ಹೆಸರು ಏನಂತಂದರೆ ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಹೇಳಿ. ಅಂದರೆ ಕಂಪ್ಲೀಟ್ಲಿ ರಿವಿಷನ್ನಿಗೋಸ್ಕರನೇ, ಡೀಟೇಲ್ ಆಗಿ ಹೇಳುವಂಥದ್ದು ಏನಿಲ್ಲ, ಬಟ್ ರಿವಿಷನ್ ಅದನ್ನು ಮತ್ತೆ 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 ಮನನ ಮಾಡುವಂಥದ್ದು. ಸೊ ಇದನ್ನು ನಾನು ಯಾವ ರೀತಿ ತೊಗೊಂಡಿದ್ದೇನೆ ಅಂತಂದರೆ 2 ಭಾಗಗಳಾಗಿ ವಿಂಗಡಿಸಿದ್ದೇನೆ. ಒಂದು ಕಾನ್ಸೆಪ್ಟ್ಸ್ಗಳು, ಸೆಕ್ಷನ್ಸ್ಗಳು, ಅದನ್ನು ಮನನ ಮಾಡುವಂಥದ್ದು. ಇನ್ನೊಂದು MCQ. ಸೊ ಎರಡೂ ಕವರ್ ಮಾಡ್ತಿದ್ದೇವೆ, ಆಯಿತಾ. ಕಾನ್ಸೆಪ್ಟ್ಸ್ ಮತ್ತು MCQಗಳನ್ನು ಎರಡನ್ನೂ ಕವರ್ ಮಾಡ್ತಿದ್ದೇವೆ. ಸೊ ಯಾವತ್ತಿಂದ ಪ್ರಾರಂಭ ಅಂತಂದರೆ ನಾಡ್ದು ಇಂದನೇ 21 ಆಗಸ್ಟಿಂದ. ಆ್ಯಸ್ ವಿ ಡೋಂಟ್ ಹ್ಯಾವ್ ಟೈಮ್, 21 ಆಗಸ್ಟಿಂದ ಎಲ್ಲಿಗೆ ಅಂತ ಅಂದರೆ ಎಲ್ಲಿಯ ತನಕ ಅಂತಂದರೆ ಎಕ್ಸಾಮ್ ಡೇ ತನಕ ಅಂತಲೂ ಹೇಳ್ಬೋದು. ಅಂದರೆ 11ನೇ ದಿನ 11th ಅಕ್ಟೋಬರ್ ಐ ವಾಂಟ್ ಟು, ಬಟ್ 10th ಅಕ್ಟೋಬರ್ ತನಕ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ವಿಲ್ ಬಿ ಡೂಯಿಂಗ್ ದ ಕ್ಲಾಸ್. ಈ ಕ್ಲಾಸನ್ನು ಮಾಡ್ತಾ ಇರ್ತೇವೆ. ದಿಸ್ ಇಸ್ ಅ ಲೈವ್ ಕ್ಲಾಸ್. ಸೊ ಕೆಲವೊಂದು ನಾನು ಬ್ಯಾಚಸ್ಗಳನ್ನು, ಕೆಲವೊಂದು ರೆಕಾರ್ಡೆಡ್ ಕೋರ್ಸ್ಗಳನ್ನು ಮಾಡ್ತಿದ್ವಿ. ಬಟ್ ಆಸ್ ಐ ಹ್ಯಾಡ್ ಟೋಲ್ಡ್ ಅರ್ಲಿಯರ್, ತುಂಬ ಜನ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ, ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ, ಯಾವಾಗ ಪ್ಲಿಮ್ಸ್ ಎಕ್ಸಾಮ್ ಡೇಟನ್ನು ಹೊರಡಿಸ್ತಾರೆ, ಆವಾಗ ನಾನು ಲೈವ್ ಬ್ಯಾಚನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ. ಯಾಕೆಂದರೆ ಆವಾಗ ದೇ ಫೈಂಡ್ ಟೈಮ್, ಆವಾಗ ಆ ಒಂದು ಕಲಿಬೇಕು ಹೇಳುವಂಥ ಇದಿರುತ್ತೆ, ದೇ ವಿಲ್ ಅಟೆಂಡ್ ಲೈವ್. ಇಲ್ಲಾಂದರೆ ಆಮೇಲೆ ರೆಕಾರ್ಡಿಂಗ್ ಕ್ಲಾಸಸ್ ನೋಡೋಣ ಅಂತ ಹೇಳಿ ಆ ರೀತಿ ಮನಸ್ಥಿತಿ ಬರುತ್ತೆ, ಆಮೇಲೆ ಅದು ನೋಡೋದಿಲ್ಲ ಅಲ್ವಾ. ಸೊ ಆಮೇಲೆ ಟೈಮ್ ನಿಮಗೆ ಬಾರ್ ಆಗಿಬಿಟ್ಟಿರುತ್ತೆ, ಕ್ಲಾಸಸ್ ನೋಡಿಲ್ಲ ಅಂತೇಳಿ ರಿನ್ಯೂವಿಗೆ ಕೇಳ್ತೀರಿ. ಸೊ ಅದಕ್ಕೆ ದಿಸ್ ಟೈಮ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಲೈವ್ ಸೆಷನ್. ಸೊ ಇಲ್ಲಿ ಸಂಡೇ ಒಂದು ಎಕ್ಸ್ಕ್ಲೂಡೆಡ್, ಸಂಡೇಸ್ ಒಂದು ವಿ ಆಲ್ಸೋ ನೀಡ್ ಸಮ್ ರಿಫ್ರೆಶ್ ಬೇಕು, ನಮಗೂ ರಿಫ್ರೆಶ್ ಆಗಬೇಕು, ನಿಮಗೂ ರಿಫ್ರೆಶ್ ಆಗಬೇಕು. ಸೊ ಸಂಡೇಸ್ ಒಂದು ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಎಕ್ಸೆಪ್ಟ್ ಇಫ್ ಇಟ್ ಈಸ್ ನೀಡೆಡ್. ಯಾವುದೋ ಒಂದು ಕಾರಣಕ್ಕೆ ನಾನು ಈ ವೀಕ್ ಡೇಸಲ್ಲಿ ಕ್ಲಾಸ್ ಮಾಡಲಿಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ಐ ವಿಲ್ ಟೇಕ್ ಸಂಡೇಸ್. ಅದು ಜಾಸ್ತಿ ಸಂಡೇಸ್ ಏನಿಲ್ಲ, ಅದು 7 ವಾರ ಇದೆ ಅಷ್ಟೇ ಅಲ್ವಾ. ಸೊ ಕಂಟಿನ್ಯೂಸ್ ಆಲ್ಮೋಸ್ಟ್ ಎವ್ರಿ ಡೇ ವಿ ವಿಲ್ ಬಿ ವಿತ್ ಯು. ಎವ್ರಿ ಡೇ ನಾವು ಕ್ಲಾಸನ್ನು ಮಾಡ್ತಾ ಇರ್ತೇವೆ. ಎಷ್ಟು ಗಂಟೆ ಅಂತಂದರೆ ಜಾಸ್ತಿ ಸಮಯ ಇಲ್ಲ, ಇಟ್ಸ್ ಓನ್ಲಿ ಫಾರ್ ಎ ಡ್ಯೂರೇಷನ್ ಆಫ್ 1.5 hour, ಕೇವಲ 1.5 ಗಂಟೆ. ಐ ಆಮ್ ನಾಟ್ ಟೇಕಿಂಗ್ ಮಚ್ ಆಫ್ ಯುವರ್ ಟೈಮ್, ಉಳಿದ ಟೈಮನ್ನು ನೀವೇ ಓದಿ, ಐ ಆಮ್ ನಾಟ್ ಟೇಕಿಂಗ್ ಯುವರ್ ಟೈಮ್. ಬಟ್ ಇದರಲ್ಲಿ ಅದೇ 2 ಭಾಗ ಹೇಳ್ದಲ್ಲ, ಈ ಕಾನ್ಸೆಪ್ಟ್ಗೆ ಐ ಆಮ್ ಗಿವಿಂಗ್ 1 hour ಕಾನ್ಸೆಪ್ಟನ್ನು ಒಂದು ಸಲ ಮನನ ಮಾಡಲಿಕ್ಕೆ. ಪ್ರತಿದಿನ ಆ ಕಾನ್ಸೆಪ್ಟ್ ಮೇಲೆ MCQನ ಸಾಲ್ವ್ ಮಾಡೋಣ. ಅದಕ್ಕೆ ವಿ ಆರ್ ಗಿವಿಂಗ್ 30 minutes, 30 ನಿಮಿಷ ಕೊಡ್ತಿದ್ದೇವೆ. ಸೊ ದಿಸ್ ಐ ಆಮ್ ಟೇಕಿಂಗ್. ಓಕೆ, ಸೊ ಇದು ಒಂದು ಲೈವ್ ಕ್ಲಾಸ್. ಹಾಗಿದ್ರೆ ಟೈಮಿಂಗ್ಸ್ ಎಷ್ಟು ಅಂತ ಹೇಳಿ, ದಿಸ್ ಈಸ್ ಅ ಅರ್ಲಿ ಮಾರ್ನಿಂಗ್ ಬ್ಯಾಚ್ ಬಿಕಾಸ್ ಐ ಹ್ಯಾವ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಎಲ್ಲ ಟೈಮಲ್ಲೂ ಐ ಹ್ಯಾವ್ ಟೆಸ್ಟೆಡ್ ಸಿನ್ಸ್ ಐ ವಾಸ್ ಇನ್ ಅನ್ಅಕಾಡೆಮಿ ಇದ್ದಾಗಲಿಂದ. ಐ ಯೂಸ್ ಟು ಟೇಕ್ ಕ್ಲಾಸ್ ಅಟ್ 11 PM, ಕೆಲವೊಂದು ಸಲ 10 PM ಕ್ಲಾಸ್ ತೊಗೊಳ್ತಿದ್ದೆ. ಅಂದರೆ ಜಾಬ್ ವರ್ಕಿಂಗ್ ಮಾಡೋರಿಗೆ ಅವರಿಗೆ ಈವ್ನಿಂಗ್ ಟೈಮ್ ಸೂಟೇಬಲ್ ಅಂತ ಹೇಳಿ 8 ಗಂಟೆ 9, 10 ಇಲ್ಲಿ ತನಕನೂ ಐ ಹ್ಯಾವ್ ಟೇಕನ್ ಕ್ಲಾಸ್ ಅಪ್ ಟು 11. ಬಟ್ ಮೋಸ್ಟ್ ಎಫೆಕ್ಟಿವ್ ಇದನ್ನು ನಾನು ಕಂಡಿದ್ದು ಸ್ಟೂಡೆಂಟ್ಸ್ಗಳ ಒಂದು ರೆಸಿಪ್ರೋಸಿಟಿ ಕಂಡಿದ್ದು ಬೆಳಿಗ್ಗೆ ಕ್ಲಾಸಸ್ಸಲ್ಲಿ, ಆಯಿತಾ. ಅರ್ಲಿ ಮಾರ್ನಿಂಗ್ ಬ್ಯಾಚ್ ಅಂತ ಹೇಳಿ. ಆ್ಯಕ್ಚುಲಿ ಐ ವಾಂಟೆಡ್ ಟು ಸ್ಟಾರ್ಟ್ ಎಟ್ 6, ಬಟ್ ವಿ ಹ್ಯಾವ್ 7 ಗಂಟೆಗೆ ಐ ವಾಂಟ್ ಟು ಲೀವ್ ಯು, ನಿಮ್ಮನ್ನು ಬಿಟ್ಬಿಡಬೇಕು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೋಸ್ಕರ. ಸೊ ಅದಕ್ಕೋಸ್ಕರ ವಿ ರಿಕ್ವೈರ್ 1.5 hour ಅಲ್ಲ. ಸೊ ಬೆಳಗ್ಗೆ 5:15 ಗಂಟೆಗೆ 5:30 AM ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 5:30 AM ಇಂದ 7 AM ತನಕ. ಸೊ ಆಮೇಲೆ ಯು ಆರ್ ಫ್ರೀ ಫಾರ್ ದ ಎಂಟೈರ್ ಡೇ. ಅದನ್ನು ನೀವು ಸೊ ಗಿವ್ ಮಿ 1.5 hour ಆಫ್ ಯುವರ್ ಡೇ, 1.5 ಗಂಟೆ ಬೆಳಗ್ಗೆ ಇಫ್ ಯು ಅಟೆಂಡ್ ದ ಲೈವ್ ಕ್ಲಾಸ್. ಅದು ಲೈವ್ ಇರುತ್ತೆ. ಈವನ್ ಐ ಆಮ್ ಸ್ಟ್ರಗಲಿಂಗ್, ಈವನ್ ನೀವು ಸ್ಟ್ರಗಲ್ ಅಂತ ಹೇಳೋದಿಲ್ಲ, ಲೆಟ್ ಮಿ ಪುಟ್ ಮೈ ಎಫರ್ಟ್. ನೀವು ಕೂಡ ನಿಮ್ಮ ಎಫರ್ಟನ್ನು ಹಾಕಿ ಎಕ್ಸಾಮಲ್ಲಿ ಯಾವುದು ನಿಮಗೆ ಸಿಗಬೇಕು ಅದು ಖಂಡಿತ ಸಿಕ್ಕತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಇದು ಟೈಮಿಂಗ್ಸ್ ಬಗ್ಗೆ ನಾನು ಹೇಳಿರುವಂಥದ್ದು. ಎಲ್ಲಿ ತನಕ ಅದೇ ನಾನು ಹೇಳ್ದಲ್ಲ, ಎಕ್ಸಾಮ್ ಡೇಟ್ ಮುಗಿಯೋ ತನಕ ಹ್ಯಾಂಡ್ ಹೋಲ್ಡಿಂಗ್ ಅಂತ ಹೇಳಿ ಹೇಳ್ತಾರೆ, ಇಲ್ಲಿ ತನಕ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇಟ್ಸ್ ನಾಟ್ ಮೀ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಂಥದ್ದು ಅಂಥ ಇದಲ್ಲ. ಬಟ್ ಈ ಸಬ್ಜೆಕ್ಟ್ ವಿಷಯದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಅಥವಾ ಏನಾದರೂ ಗೈಡೆನ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಮಾರ್ನಿಂಗ್ ಲೈವ್ ಕ್ಲಾಸ್ ವಿಲ್ ಬಿ ವಿತ್ ಯು.
ಸೊ ಇದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹೇಳಿ ನಿಮಗೆ ಅನಿಸ್ಬೋದು. ಸೊ ಆ್ಯಕ್ಚುಲಿ ಪ್ರೆಸೆಂಟ್ ಏನಾಗಿದೆ ಅಂತಂದರೆ ವಿ ಆರ್ ಈಗ ಆ್ಯಕ್ಚುಲಿ ವಿ ಹ್ಯಾವ್ ಟೂ ಆ್ಯಪ್ಸ್ಗಳಿವೆ ನಮ್ಮ ಇದರಲ್ಲಿ. ಒಂದು ಅಭಿಜ್ಞಾ ಲಾ ಸಿರೀಸ್ ಅಂತ, ಇಷ್ಟು ದಿನ ನಾವೇನು ಮಾಡ್ತಿದ್ವಿ ಅದೆಲ್ಲ ಅಭಿಜ್ಞಾ ಲಾ ಸಿರೀಸ್ ಹೇಳುವಂಥ ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲಿ. ಆಲ್ಸೋ ವಿ ಹ್ಯಾವ್ ಅಭಿಜ್ಞಾ ಎಜುಕೇಷನ್ ಅಂತ. ಸೊ ದಿಸ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಲಾ ಅಷ್ಟೇ ಅಲ್ಲ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟದ್ದು. ಸೊ ಸುಮಾರು ವಿಚಾರಗಳಿಗೆ ಇಲ್ಲಿ ನಾವು ವಿ ಆರ್ ಹ್ಯಾವಿಂಗ್ ಕೋರ್ಸಸ್ ಇನ್ ಫ್ಯೂಚರ್ ಇದರಲ್ಲಿ ಪ್ರಾರಂಭ ಮಾಡ್ತಿದ್ದಾವೆ. ಸೊ ಈ ಬ್ಯಾಚ್ ದಿಸ್ ಇಸ್ ಅವೈಲೇಬಲ್ ಇನ್ ಬೋತ್ ದ ಪ್ಲ್ಯಾಟ್ಫಾರ್ಮ್, ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಇದನ್ನು ಪಡ್ಕೊಳ್ಬೋದು. ಸೊ ಇದರ ಪ್ರೈಸ್ ಏನು, ಎರಡೂ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟೇ, ಆ್ಯಕ್ಚುಲಿ 5000 ರೂಪೀಸ್ ಇದಕ್ಕೆ, ಆಯಿತಾ. ಸೊ ಬಟ್ ವಿದಿನ್ 21st ಒಳಗೆ ನೀವು ಪರ್ಚೇಸ್ ಮಾಡಿದರೆ, ಇಫ್ ಯು ಪರ್ಚೇಸ್ ದಿಸ್ ವಿದಿನ್ 21st ಅಂದರೆ ಈ ಬ್ಯಾಚ್ ಪ್ರಾರಂಭ ಆಗುತ್ತಾ ಮೊದಲು ಪರ್ಚೇಸ್ ಮಾಡಿದರೆ ಯು ವಿಲ್ ಬಿ ಗೆಟಿಂಗ್ 1000 ರೂಪೀಸ್ ಡಿಸ್ಕೌಂಟ್. ಸೊ ದ ಪ್ರೈಸ್ ವಿಲ್ ಬಿ 4000 ರೂಪೀಸ್, 4000. ಸೊ ಅದಕ್ಕೆ ನೀವು ಕೂಪನ್ ನೆನ್ಪಿಟ್ಕೊಳ್ಳಿ, ಕೂಪನ್ ರಿವಿಷನ್ ಅಂತ ಹೇಳುವಂಥ ಕೂಪನ್ ಹಾಕಬೇಕು, REVISION. ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಳ್ಳಿ. ಸೊ ಐ ಸಜೆಸ್ಟ್ ಅಭಿಜ್ಞಾ ಎಜುಕೇಷನ್, ಬಿಕಾಸ್ ಅದು ಸ್ಟ್ರಕ್ಚರ್ ಆಗಿ ನಿಮಗೆ ಕ್ಲಾಸಸ್ಗಳು ವಿಸಿಬಲ್ ಆಗ್ತವೆ, ಆಯಿತಾ. ಅಂದರೆ ನಿಮ್ಮ ವೆಬ್ಸೈಟಲ್ಲೂ ಕ್ಲಿಯರ್ ವ್ಯೂವರ್ಶಿಪ್ ಇದೆ ಇದರಲ್ಲಿ, ಹಾಗೂ ಆ್ಯಪಲ್ಲೂ ಕೂಡ, ಎರಡರಲ್ಲೂ ನೀವು ಇಟ್ಸ್ ಎ ಕ್ಲಿಯರ್ ವೆಬ್ ಮತ್ತು ಆ್ಯಪಲ್ಲಿ ಎರಡರಲ್ಲೂ ಯು ಕ್ಯಾನ್ ಗೆಟ್ ಆ್ಯಕ್ಸೆಸ್. ಹಾಗಂತ ಇದು ಕೂಡ ಈವನ್ ದಿಸ್ ಈಸ್ ಆಲ್ಸೋ ಗುಡ್, ಓಕೆ. ಬಟ್ ಇದಕ್ಕಿಂತ ಕಂಪ್ಯಾರಿಟಿವ್ಲಿ ಈ ಪ್ಲ್ಯಾಟ್ಫಾರ್ಮನ್ನು ವಿ ಆರ್ ರೀಸೆಂಟ್ಲಿ ಡೆವಲಪಿಂಗ್ ಅಲ್ಲ, ಅದಕ್ಕೋಸ್ಕರ ವಿ ಹ್ಯಾವ್ ಇದರಲ್ಲಿ ಏನು ಲೂಪ್ ಹೋಲ್ಸ್ ಇತ್ತು ಅದನ್ನೆಲ್ಲ ವಿ ಆರ್ ಟ್ರೈಂಗ್ ಟು ಇನ್ಕಲ್ಕೇಟ್ ಇನ್ ದಿಸ್ ಅಭಿಜ್ಞಾ ಎಜುಕೇಷನಲ್ಲಿ, ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ, ಆಯಿತಾ. ಮತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇದೆ ಏನಂತಂದರೆ, ಜೂರಿಸ್ ಬ್ಯಾಚ್ನವರಿದ್ದರು ನಮ್ಮ ಅಭಿಜ್ಞಾ ಲಾ ಸಿರೀಸಲ್ಲಿ, ಕಾಂಪ್ರಹೆನ್ಸಿವ್ ಬ್ಯಾಚ್ನವರಿದ್ದರು. ಯಾರು? ಜೂರಿಸ್ ಬ್ಯಾಚ್, ಮತ್ತು ಇನ್ನೊಂದು 3 months ಬ್ಯಾಚ್, 3 months ಕೋರ್ಸ್ ಅಂತ ಹೇಳುವಂಥ ಬ್ಯಾಚ್ನವರಿದ್ದರು. ಸೊ ಇವರಿಗೆ ಕಂಪ್ಲೀಟ್ಲಿ ಈ ಬ್ಯಾಚ್ ಫ್ರೀ, ಆಯಿತಾ. ಯಾರು ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ ಅಥವಾ ಇನ್ನು ಮುಂದೆ ಎನ್ರೋಲ್ ಆಗೋರು ಸಹ, ಬಟ್ ದಿಸ್ ಈಸ್ ಡಿಫ್ರೆಂಟ್ ಇದೆ ಅಲ್ವಾ. ಸೊ ಆಲ್ರೆಡಿ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಯಾರು ಜೂರಿಸ್ ಬ್ಯಾಚ್ಗೆ ಎನ್ರೋಲ್ ಆಗಿದ್ದೀರಿ, ಯಾರು 3 months ಕೋರ್ಸಿಗೆ ಎನ್ರೋಲ್ ಆಗಿದ್ದೀರಿ, ಅವರಿಗೆ ನೋ ನೀಡ್ ಟು ಪರ್ಚೇಸ್, ದೇ ಡೋಂಟ್ ನೀಡ್ ಟು ಹ್ಯಾವ್ ಟು ಡೂ ಎನಿಥಿಂಗ್. ಅವರಿಗೆ ನಾನು ಆ್ಯಸ್ ಐ ಆಲ್ರೆಡಿ ಪ್ರಾಮಿಸ್ಡ್, ನಾನು ಒಂದ್ಸಲ ನೋಟಿಫಿಕೇಷನ್ ಆದ ನಂತರ ಐ ವಿಲ್ ಸ್ಟಾರ್ಟ್ ವಿತ್ ದ ಲೈವ್ ಕ್ಲಾಸ್ ಆ್ಯಂಡ್ ಐ ವಿಲ್ ಡೂ ದ ಆ್ಯಕ್ಚುಯಲ್ ರಿವಿಷನ್ ಅಂತ ಹೇಳಿದ್ದೆ. ಸೊ ಆ್ಯಸ್ ಪ್ರಾಮಿಸ್ಡ್ ವಿ ಆರ್ ಕಂಡಕ್ಟಿಂಗ್ ದಿಸ್, ಓಕೆ. ಸೊ ಅಲ್ಟಿಮೇಟ್ ರಿವಿಷನ್ ಬ್ಯಾಚನ್ನು ಅವರಿಗೆ ಫ್ರೀ, ಕಂಪ್ಲೀಟ್ಲಿ ಫ್ರೀ, ನೋ ನೀಡ್ ಟು ಪರ್ಚೇಸ್ ಆರ್ ನಥಿಂಗ್, ಜಸ್ಟ್ ಯು ಹ್ಯಾವ್ ಟು ಅಟೆಂಡ್, ಯು ಹ್ಯಾವ್ ಟು ಮೆಮರೈಸ್ ವಾಟ್ ವಿ ಟೀಚ್ ಅಷ್ಟೇ, ನೀವು ರಿವೈಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ಉಳಿದಂಥವರು ಬೇರೆ ಯಾರಿಗಾದರೂ ಆ್ಯಕ್ಸೆಸ್ ಬೇಕಿತ್ತು ಅಂತ. ಸೊ ಫಾರ್ ದೆಮ್ ದಿಸ್ ಇಸ್ ಅವೈಲೇಬಲ್ ಇನ್ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್, ಬಟ್ ಅವರಿಗೆ ಅಭಿಜ್ಞಾ ಎಜುಕೇಷನ್ನಲ್ಲಿ ಇಫ್ ದೇ ವಾಂಟ್ ಟು ವ್ಯೂ ದೇ ಹ್ಯಾವ್ ಟು ಗಿವ್ ಸಮ್ ಪ್ಲ್ಯಾಟ್ಫಾರ್ಮ್ ಫೀಸ್, ಅದಕ್ಕೊಂದು ಫೀಸ್ ಅಪ್ಲೈ ಆಗುತ್ತೆ. ಬಟ್ ಇಲ್ಲಾಂದರೆ ಅವರು ಯಾವ ಆ್ಯಪಲ್ಲಿ ಕೋರ್ಸ್ಗಳಿವೆ ಅದು ಅಭಿಜ್ಞಾ ಲಾ ಸಿರೀಸಲ್ಲೇ ಇಟ್ ಈಸ್ ಅವೈಲೇಬಲ್ ಟು ದೆಮ್, ಓಕೆ. ಸೊ ಒಂದು ವೇಳೆ ಲೈವ್ ಕ್ಲಾಸ್ ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ, ಸೊ ಬೆಳಗ್ಗಿನ ಕ್ಲಾಸು ಐ ಫೈಂಡ್ ಇಟ್ ಆ್ಯಸ್ ಟು ಬಿ ಮೋರ್ ಎಫೆಕ್ಟಿವ್, ಮನಸ್ಸಲ್ಲೂ ಕೂಡ ಕೂರತ್ತೆ. ಈವನ್ ವಿ ಫೈಂಡ್ ಮೋರ್ ಎಕ್ಸ್ಟ್ರಾ ಟೈಮ್, ನಾರ್ಮಲ್ ಟೈಮ್ಗಿಂತ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಓದಲಿಕ್ಕೆ, ವಿಚ್ ಈಸ್ ನೀಡೆಡ್ ಫಾರ್ ಅಸ್. ಈ ಟೈಮಲ್ಲಿ ನಮ್ಗೆ ಬೇಕೇ ಬೇಕು. ಸೊ ದಿಸ್ ಇಸ್ ವಾಟ್ ಐ ಸಜೆಸ್ಟ್, ಓಕೆ. ಸೊ ಇದು ಒಂದು ಹೊಸ ಬ್ಯಾಚ್ನ ಒಂದು ಡೀಟೇಲ್ಸ್ ಅಂತ ಹೇಳ್ಬೋದು. ಮುಂದಿನ ದಿನಗಳು ನಾನು ಈ ಬ್ಯಾಚ್ನ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಈ ಬ್ಯಾಚ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಅಟ್ ದಿಸ್ ನಂಬರ್, ಇಲ್ಲಿ ಸ್ಕ್ರೋರಲ್ಲೂ ಕೂಡ ಬರ್ತಾ ಇದೆ, 9036201870. ಸೊ ಇದಕ್ಕೆ ನೀವು ವಿ ಪ್ರಿಫರ್ ಆದಷ್ಟು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿದರೆ ಸಮ್ಟೈಮ್ಸ್ ಇಟ್ ಮೇ ಬಿ ಅನ್ಅವೈಲೇಬಲ್, ಓಕೆ. ಬಟ್ ವಾಟ್ಸಪ್ಪಲ್ಲಿ ವಿ ಟ್ರೈ ಟು ಆದಷ್ಟು, ಯಾಕೆಂದರೆ ವರ್ಕಿಂಗ್ ಅವರ್ಸ್ ಇರುತ್ತೆ, ತುಂಬ ಜನ ಸಂಡೇ ಕಾಲ್ ಮಾಡಿ ಟ್ರೈ ಮಾಡ್ತಾರೆ. ಬಟ್ ಆ್ಯಸ್ ಇಟ್ ಇಸ್ ದಿಸ್ ನಂಬರ್ ಇಸ್ ಅವೈಲೇಬಲ್ ಓನ್ಲಿ ಡ್ಯೂರಿಂಗ್ ದ ವರ್ಕಿಂಗ್ ಅವರ್ಸ್. ವಾಟ್ಸಪ್ಪಲ್ಲಾದರೆ ಅಟ್ಲೀಸ್ಟ್ ವಿಲ್ ಟ್ರೈ ಟು ಕಮ್ಯುನಿಕೇಟ್ ವಾಟ್ ಎವರ್ ಇಸ್ ನೀಡೆಡ್, ಆಯಿತಾ. ಸೊ ಇದು ಒಂದು ವಿಚಾರ ಅಂತ ಹೇಳಿ ಹೇಳಿದೆ. ಇನ್ನು ಡೌಟ್ಸ್ ಇದ್ದರೆ ನೀವು ಅಭಿಜ್ಞಾ ಲಾ ಸಿರೀಸಲ್ಲೂ ಕೂಡ ಅಭಿಜ್ಞಾ ಲಾ ಸಿರೀಸ್ @gmail.com ಅದರಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಪ್ಲಸ್ ನಿಮಗೆ ಇದರ ಆ್ಯಪನ್ನು ತೋರಿಸೋದಾದರೆ ಡೀಟೇಲ್ಸನ್ನು ಲೆಟ್ ಮಿ ಶೋ ಯು ದ ಡೀಟೇಲ್ಸ್. ಸೊ ಇದು ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಬರುವಂಥದ್ದು www.abhijnalegal.in ಅಂತ ಹೇಳುವಂಥದ್ದು. ಸೊ ಎರಡೂ ಕೋರ್ಸ್ನ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ನೀಡ್ತಿದ್ದೇವೆ, ಆಯಿತಾ. ನಾವು ವಾಟ್ಸಪ್ ಮೆಸೇಜ್ ಏನು ಸರ್ಕ್ಯುಲೇಟ್ ಮಾಡ್ತೇವೆ, ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪನ್ನೇ ಜಾಯ್ನ್ ಆಗಿ ಅದರಲ್ಲಿ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಸೊ ಅದನ್ನು ನೀವು ಕಂಡುಕೊಳ್ಬೋದು, ಆಯಿತಾ. ಸೊ ಇದು ಒಂದು ನಾವು ಹೇಳಿದೆ.
ಕೋರ್ಸಸ್ಗಳಲ್ಲಿ ಇಲ್ಲಿ ಇದು ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ಕೋರ್ಸಸ್ಗಳಲ್ಲಿ ಅಂತ ಹೇಳಿ ನೋಡಿದರೆ ದಿಸ್ ಇಸ್ ದ ನ್ಯೂ ಇದು. ಸೊ ಇಲ್ಲಿ 1000 ರೂಪೀಸ್ ಕೂಪನ್ ನಿಮ್ಗೆ ಕಾಣ್ತಾ ಇದೆ. ಸೊ ಗೆಟ್ ದಿಸ್ ಕೋರ್ಸ್ ಅಂತ ಹೇಳಿ ಇಲ್ಲಿ ಸ್ವಲ್ಪ GST ಫೀಸ್ ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಅಭಿಜ್ಞಾ ಎಜುಕೇಷನ್ ಇನ್ನು ಒಂದು 200-300 ರೂಪೀಸ್ ಕಮ್ಮಿ ಆಗುತ್ತೆ ಅಷ್ಟೇ. ದಟ್ಸ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಕೂಪನನ್ನು ಅಪ್ಲೈ ಮಾಡಿದರೆ ಆಗುತ್ತೆ ಅಪ್ಲೈ. ಸೊ 2 ದಿನ ದಿಸ್ ಇಸ್ ಅಪ್ಲಿಕೇಬಲ್. ಸೊ 4210 ರೂಪೀಸ್ಗೆ ಇಲ್ಲಿ ಸಿಗುತ್ತೆ ಆಯಿತಾ. ಎಸ್ ಯು ಕ್ಯಾನ್ ಫೈಂಡ್ ದಿಸ್. ಹಾಗೂ ಇಲ್ಲಿ ಅಭಿಜ್ಞಾ ಎಜುಕೇಷನಲ್ಲಿ ಕೂಡ ಅಲ್ಲಿ ಕೂಡ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ವಿ ಹ್ಯಾವ್ ಕ್ಲಾಸಿಫೈಡ್. ಆಲ್ ಇಂಡಿಯಾ ಎಕ್ಸಾಮ್ ಬಾರ್ ಎಕ್ಸಾಮಿನೇಷನ್ ಬರೀತಾ ಇರೋರಿಗೂ ಇಲ್ಲಿ ಕೋರ್ಸಸ್ಗಳಿವೆ. ಹಾಗೆ ಆಲ್ರೆಡಿ ಈಗ ಪ್ರೆಸೆಂಟ್ಲಿ ಓನ್ಲಿ ದಿಸ್ ಮಚ್ ಬ್ಯಾಚ್ ಅಂತ ರನ್ ಆಗ್ತಾ ಇದೆ. ಅದು ಕೂಡ ರಿವಿಷನ್ ಬ್ಯಾಚ್. ದಿಸ್ ಇಸ್ ಬೇಸ್ಡ್ ಆನ್ ಬೇರ್ ಆ್ಯಕ್ಟ್ ಪ್ರಕಾರ ರಿವಿಷನ್. ಸೊ ಈವನ್ ವಿ ರೆಕಮೆಂಡ್ ದಿಸ್. ಬಟ್ ಆ್ಯಸ್ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಒಂದು ಹೊಸ ಬ್ಯಾಚನ್ನು ಪ್ರಾರಂಭ ಮಾಡೋದಕ್ಕೆ ದಿಸ್ ಇಸ್ ದ ಅಲ್ಟಿಮೇಟ್ ರಿವಿಷನ್ ಬ್ಯಾಚ್. ಒಂದು ಇಲ್ಲಿ ಏನಿಲ್ಲ, ಇದರಲ್ಲಿ ಏನಿದೆ ಅಂತಂದರೆ MCQಗಳನ್ನು ಇಲ್ಲಿ ಹೆಚ್ಚು ಸಾಲ್ವ್ ಮಾಡ್ತಿದ್ದೇವೆ. ಈ ಬ್ಯಾಚಲ್ಲಿ ಅಷ್ಟು ಸಾಲ್ವ್ ಇಲ್ಲ. ಇಲ್ಲಿ MCQಗಳನ್ನು ಸಾಲ್ವ್ ಮಾಡ್ತಿದ್ದೇವೆ. ಸೊ ಇದನ್ನು ನೀವು ಲೈಕ್ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಏನಂತಂದರೆ ಬ್ಯಾಚ್ ಜಾಯಿನ್ ಬ್ಯಾಚ್ ಅಂತ ಹೇಳಿ ನಿಮಗೆ ಕ್ಯಾಲೆಂಡ್ರೆಲ್ಲ ನಿಮಗೆ ಕಾಣುತ್ತೆ. ಅಂದರೆ ಯಾವ ದಿನ ಏನೇನು ಕ್ಲಾಸ್ ಇದೆ ಅಂತ ಹೇಳಿ. ಆಸ್ ಆಫ್ ನವ್ ಈಗ ವಿ ಹ್ಯಾವ್ ಶೆಡ್ಯೂಲ್ಡ್ ಓನ್ಲಿ ದಿಸ್. ಬಟ್ ನಾಳೆ ಯಾವ ಕ್ಲಾಸ್ ಇದೆ, ಹೇಗಿದೆ, ಯಾವ ದಿನ ಏನಾಯಿತು ಹೇಳುವಂಥದ್ದೆಲ್ಲ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಆಫ್ ದಿಸ್ ಆಯಿತಾ. ಸೊ ಇದಕ್ಕೆ ನೀವು ತಿಳ್ಕೊಳ್ಬೇಕಂತಂದರೆ ಕಂಟೆಂಟ್ ಅಂತ ಹೋದರೆ ಇಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಈಸ್ ಶೋಯಿಂಗ್ 6500. ಬಟ್ ಜಾಯಿನ್ ಬ್ಯಾಚ್ ಅಂತ ಮಾಡಿದ್ರೆ ಇಟ್ ಈಸ್ 5000 ತೋರಿಸುತ್ತೆ. ಅದರಲ್ಲಿ ಅಗೇನ್ ಅಪ್ಲೈ ಕೂಪನ್. ಇಲ್ಲಿ ಕೂಪನನ್ನು ಅಪ್ಲೈ ಮಾಡಿದರೆ ಅಪ್ಲೈ ಕೂಪನ್ ಅಂತ ಹೇಳಿ ಹಿಯರ್ ಯು ಹ್ಯಾವ್ ಟು ಟೈಪ್ ರಿವಿಷನ್. ರಿವಿಷನ್ ಅಂತ ಹೇಳಿ ಟೈಪ್ ಮಾಡಿ ಇದಾಗಿ 4000 ರೂಪೀಸ್ ಪೇ ಮಾಡಲಿಕ್ಕೆ ಬರುತ್ತೆ. ದಿಸ್ ಇಸ್ ಇನ್ಕ್ಲೂಸಿವ್ ಆಫ್ GST ಆಯಿತಾ. ಎಕ್ಸ್ಟ್ರಾ GST ಇದ್ರ ಮೇಲೆ ಇದಿಲ್ಲ. ಈ ಪ್ರೈಸು ದಿಸ್ ಇನ್ಕ್ಲೂಡಿಂಗ್ ಆಫ್ GST. ಸೊ ಯು ಕ್ಯಾನ್ ಫೈಂಡ್ ದ ರೀಫಂಡ್ ಪಾಲಿಸಿ ಇಯರ್ ಆಲ್ಸೋ. ಸೊ ಒನ್ಸ್ ಪರ್ಚೇಸ್ ಅದನ್ನು ಮತ್ತೆ ರೀಫಂಡ್ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಸೊ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಎಸ್. ಸೊ ಇಷ್ಟು ಹೇಳ್ತಾ ಈ ಒಂದು ಇದನ್ನು ಐ ವಾಂಟೆಡ್ ಟು ಜಸ್ಟ್ ಶೋ ಇಟ್ ಟು ಯು ಹೇಗೆ ಕ್ಲಾಸ್ಗಳು ಯಾವ ರೀತಿ ಆಗತ್ತೆ ಹೇಳುವಂಥದ್ದು. ಸೊ ಇಲ್ಲಿ ಕಂಟೆಂಟ್ ವೈಸ್ ನಿಮಗೆ ಬೆಟರ್ ಇದೆ. ನಾನು ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ಸ್ಟ್ರಕ್ಚರ್ ವೈಸ್ ಫೋಲ್ಡ್ ಇಟ್ಸ್ ಈಸಿಲಿ ವಿಸಿಬಲ್. ಇಲ್ಲಿ ದಿಸ್ ಬಿಕಮ್ಸ್ ಈಸಿಲಿ ವಿಸಿಬಲ್ ಹೌ ಟು ಪ್ರಿಪೇರ್ ಫಾರ್ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಯು ಕ್ಯಾನ್ ಫೈಂಡ್. ಸೊ ಈಸಿಲಿ ನ್ಯಾವಿಗೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಇಂಟರ್ಫೇಸ್ ಏನಿದೆ ಅದು ಆ್ಯಪಲ್ಲೂ ಕೂಡ ಹಾಗೆ ಸುಲಭ ಆಗುತ್ತೆ ಆಯಿತಾ. ಎಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಇದನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಅವೈಲೇಬಲ್ ಇವೆ. 8 ಬುಕ್ಸ್ಗಳು ಆಲ್ರೆಡಿ ರೆಡಿ ಇವೆ. ಇನ್ನೂ ಕೆಲವೊಂದು ಪ್ರಿಂಟಲ್ಲಿವೆ ಮೇನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟದ್ದು. ಅದ್ರ ಬಗ್ಗೆ ಇಮಿಡಿಯೇಟ್ಲಿ ನಾವು ಮಾಹಿತಿನ ನೀಡ್ತೇವೆ. ಬಟ್ ಕೋಂಬೋ ಬುಕ್ಸ್ಗಳನ್ನು ನೀವು ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಅಥವಾ ಜುಡಿಷರಿ ಪ್ರಿಲಿಮ್ಸ್ ರೆಡಿ ರೆಕನರ್ ಹೇಳುವಂಥ ಬುಕ್ ಇದೆ, ಅದನ್ನು ಕೂಡ ಯು ಕ್ಯಾನ್ ಪರ್ಚೇಸ್ ದೆಮ್ ಅಮೆಝಾನಲ್ಲಿ ಅಥವಾ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಹಾಗೆ ಬೇರೆ ಏನಾದರೂ ಮಾಹಿತಿ ಬೇಕಿದ್ರೆ ಇಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ನಮಸ್ತೆ, ಧನ್ಯವಾದ.